ಪ್ರಿಯ ವಿದ್ಯಾರ್ಥಿ ಮಿತ್ರರೇ, DSC ಪತ್ರಿಕೆ 5/5 ವಿಶೇಷ ಕವಿ ಕಾವ್ಯ ಅಧ್ಯಯನ ಹೊಸಗನ್ನಡ ತೃತೀಯ BA ಕನ್ನಡ ಐಚ್ಛಿಕ 5ನೇ ಚಾತುರ್ಮಾಸಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯವು ನಿಗದಿಪಡಿಸಿರುವ ಪಠ್ಯ ಅಧಿವೇಶನ 81ರ ಭಾಗವನ್ನು ನಾವು ಈಗ ತಿಳಿದುಕೊಳ್ಳೋಣ. ವಿಶೇಷ ಕವಿ ಘಟಕ 3 ಗದ್ಯ ಕಥನದ ಆಯ್ದ ಭಾಗಗಳನ್ನು ನಾವೀಗ ಅವಲೋಕನವನ್ನು ಮಾಡೋಣ. ಉಪಶೀರ್ಷಿಕೆ ಕುವೆಂಪು ಸಣ್ಣ ಕಥೆಗಳ ಪರಿಚಯ. ಈ ಕಥೆಗಳನ್ನು ತಿಳಿದುಕೊಳ್ಳುವ ಮೊದಲು ಹಿನ್ನೋಟವನ್ನು ನೋಡೋಣ. ಕುವೆಂಪು ಕಾದಂಬರಿಗಳ ಬಗ್ಗೆ ತಿಳಿದುಕೊಳ್ಳಲಾಗಿದೆ. ಕಾದಂಬರಿಗಳಲ್ಲಿ ಚಿತ್ರಿತವಾಗಿರುವ ಪ್ರಕೃತಿ ವರ್ಣನೆಯನ್ನು ಅರಿಯಲಾಗಿದೆ. ಮಲೆನಾಡಿನ ಬದುಕಿನ ಅವಲೋಕನದ ಚಿತ್ರಣವನ್ನು ತಿಳಿಯಲಾಗಿದೆ. ಕಾದಂಬರಿಗಳಲ್ಲಿ ಬರುವ ಉದಾತ್ತ ಪ್ರೇಮದ ಚಿತ್ರಣವನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಕಲಿಕೆಯ ಉದ್ದೇಶಗಳು ಏನು ಅಂದರೆ, ಕುವೆಂಪು ಅವರ ಕಥೆಗಳ ಪರಿಚಯವನ್ನು ಅರಿತುಕೊಳ್ಳೋದು, ಕುವೆಂಪು ಕಥೆಗಳಲ್ಲಿ ಬಳಕೆಯಾಗಿರುವ ವಸ್ತುವನ್ನು ತಿಳಿಯುವುದು, ಕುವೆಂಪು ಕಥೆಗಳಲ್ಲಿ ಸಾಮಾಜಿಕ ವಿಡಂಬನೆಯನ್ನು ಅರಿಯುವುದು. ಸನ್ಯಾಸಿ ಮತ್ತು ಇತರ ಕಥೆಗಳು ಮತ್ತು ನನ್ನ ದೇವರು ಮತ್ತು ಇತರ ಕಥೆಗಳು, ಇವು 2 ಕುವೆಂಪು ಅವರ ಕಥಾ ಸಂಕಲನಗಳು. ಮೊದಲನೆಯದರಲ್ಲಿ 9 ಕಥೆಗಳಿದ್ದರೆ ಎರಡನೆಯದರಲ್ಲಿ 8 ಕಥೆಗಳಿವೆ. ಪ್ರಮಾಣದ ದೃಷ್ಟಿಯಿಂದ ಕುವೆಂಪು ಅವರ ಕಥೆಗಳ ಸಂಖ್ಯೆ ಹೆಚ್ಚಾಗಿಲ್ಲವಾದರೂ ವೈವಿಧ್ಯ ಮತ್ತು ಕಲಾತ್ಮಕತೆಯ ದೃಷ್ಟಿಯಿಂದ ಅವು ವಿಶೇಷವಾಗಿ ಗಮನಾರ್ಹವಾಗಿವೆ. ಈ ಕಥೆಗಳಲ್ಲಿ ಸಾಮಾಜಿಕ ಸಮಸ್ಯೆಗಳ ಅನಾವರಣವಿದೆ. ಕ್ರೌರ್ಯದ ಕರುಣಾಜನಕ ಚಿತ್ರಣವಿದೆ. ವಿಡಂಬನೆ, ವಿಶ್ಲೇಷಣೆ, ದಟ್ಟ ಜೀವನಾನುಭವದ ನಿರೂಪಣೆಯನ್ನು ಕೂಡ ಕಾಣಬಹುದು. ತ್ಯಾಗ ಬಲಿದಾನಗಳ ಚಿತ್ರಣ, ವಿಚಾರ ಪ್ರಚೋದನೆ, ಇವೆಲ್ಲವುಗಳಿಗೂ ವಿಶೇಷ ಮೆರುಗನ್ನು ನೀಡುವ ಕಾವ್ಯಾತ್ಮಕ ಸೌಂದರ್ಯ ಮತ್ತು ಕಲಾತ್ಮಕ ಚಾತುರ್ಯಗಳಿವೆ. ಈ ಕಥೆಗಳಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು. ಇನ್ನು ಕುವೆಂಪು ಕಥೆಗಳ ಮೊದಲ ಕಥಾ ಸಂಕಲನ ಸನ್ಯಾಸಿ ಮತ್ತು ಇತರ ಕಥೆಗಳು. ಮೊದಲ ಕಥೆಯೇ ಸನ್ಯಾಸಿ. ನಿಜವಾದ ಸನ್ಯಾಸಿ ಎಂದರೆ ಯಾರು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಕ್ಕಂಥ ಕಥೆಯೇ ಸನ್ಯಾಸಿ. ಸನ್ಯಾಸತ್ವ ಯಾವ ರೀತಿ ಸಕಲ ಭೋಗಗಳಿಂದ ದೂರವಿರುವ ಲೀಲೆ ಎಂಬುದರ ವಿವರಣೆ ಈ ಕಥೆಯಲ್ಲಿ ಬರುತ್ತೆ. ಚೈತನ್ಯ ಹಾಗೂ ರಮೇಶ ಎಂಬ 2 ಪಾತ್ರಗಳ ನಡುವಿನ ದ್ವಂದ್ವವನ್ನು ಈ ಕಥೆಯಲ್ಲಿ ಕುವೆಂಪು ಸ್ವಾರಸ್ಯಕರವಾಗಿ ವಿವರಣೆಯನ್ನು ಮಾಡ್ತಾರೆ. ಇನ್ನು ಎರಡನೆಯ ಕತೆ ಕ್ರಿಸ್ತನಲ್ಲ ಪಾದ್ರಿಯ ಮಗಳು. ಈ ಕಥೆಯಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುವ ಪ್ರಕ್ರಿಯೆಯ ಪ್ರಸ್ತಾಪವನ್ನು ತರ್ತಾರೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲೂ ಇದರ ಪ್ರಸ್ತಾಪವನ್ನು ಕಾಣಬಹುದು. ಇಂತಹ ಅನೈತಿಕಾಂತರದ ಬಗ್ಗೆ ಮತ್ತು ಅದಕ್ಕಾಗಿ ಒಡ್ಡಲಾಗುವ ಆಮಿಷಗಳ ಬಗ್ಗೆ ಕುವೆಂಪು ಅವರು ತಮ್ಮ ಕಥೆಗಳಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಮೂರನೆಯ ಕತೆ ಈಶ್ವರನು ನಕ್ಕಿರಬೇಕು. ಈ ಕಥೆಯಲ್ಲಿ ತಮ್ಮ ತಮ್ಮ ನ್ಯೂನತೆಗಳನ್ನು ಮುಚ್ಚಿಟ್ಟು
ಮದುವೆಯಾಗುವ ಹೆಣ್ಣು ಗಂಡುಗಳಿಬ್ಬರು ತಮ್ಮ ಮೊದಲ ರಾತ್ರಿಯಲ್ಲಿ ಮುಖಾಮುಖಿ ಆಗ್ತಾರೆ. ಅಲ್ಲಿಯವರೆಗೂ ಅವರವರ ಮನೆಯವರು ಅದನ್ನು ಬಹಳ ಜಾಗರೂಕತೆಯಿಂದ ಮುಚ್ಚಿಟ್ಟಿರ್ತಾರೆ. ಆದರೆ ಗುಟ್ಟು ರಟ್ಟಾದಾಗ ಆ ಇಬ್ಬರು ಕೋಪಗೊಳ್ಳುವುದಿಲ್ಲ. ಒಂದು ಬಗೆಯ ಬಿಡುಗಡೆಯ ನಿರಾಳತೆಯನ್ನು ಅನುಭವಿಸ್ತಾರೆ ಮತ್ತು ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡು ನಗತೊಡಗ್ತಾರೆ. ಇದೇ ಕಥೆಯ ಅಂತ್ಯ. ಅಂದರೆ ಆ ಇಬ್ಬರು ಆ ಕ್ಷಣ ಅನುಭವಿಸುವುದು ತಾವು ಮಾಡಿದವೆಂಬ ಪಾಪಪ್ರಜ್ಞೆಯ ಕುಲುಮೆಯಿಂದ ಹೊರಬಂದವೆನ್ನುವ ಬಿಡುಗಡೆ. ಈಗ ನಿಜಕ್ಕೂ ಅವರಿಬ್ಬರಿಗೂ ಕೂಡ ಖುಷಿಯಾಗಿದೆ. ಇನ್ನು ಯಾವ ಮುಚ್ಚುಮರೆ ಅವರಿಬ್ಬರ ನಡುವೆ ಉಳಿದಿಲ್ಲ. ಈಗ ಅವರ ನಗು ನಿರ್ಮಲವಾಗಿದೆ. ಬಹುಶಃ ಈ ನಗುವನ್ನು ಕಂಡ ಈಶ್ವರನು ನಕ್ಕಿರಬೇಕು. ಇನ್ನು 4ನೆಯ ಕತೆ ಆರಾಣಿ 3 ಕಾಸು. ಈ ಕಥೆಯ ಕಥಾನಾಯಕ ಪ್ರಾಮಾಣಿಕವಾಗಿ ತನ್ನ ಸ್ವಾರ್ಥವನ್ನು ಒಪ್ಪಿಕೊಳ್ಳುವುದು, ಸೋಗಲಾಡಿತನವನ್ನು ತಿರಸ್ಕರಿಯುವುದು ಬಹಳ ಕಾಡುತ್ತದೆ. ರಾಜನೊಬ್ಬ ತಿರುಕನಾಗಿ ಮತ್ತೆ ಧನಿಕನಾಗುವ ಕಥೆಯನ್ನು ಮನೋಜ್ಞವಾಗಿ ಕಟ್ಟಿಕೊಡ್ತಾರೆ. ಕುವೆಂಪು ಕೆಲವೊಮ್ಮೆ ನಿಜಕ್ಕೂ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಉದ್ದೇಶ ಯಾವುದೇ ಇರಲಿ, ಸಹಾಯ ಮಾಡಿದಾಗ ಅದು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ನಮ್ಮ ಬಳಿಗೆ ತಿರುಗಿ ಬರುತ್ತದೆ ಎನ್ನುವ ನಂಬಿಕೆಯನ್ನು ಈ ಕತೆ ಹುಟ್ಟಿಸ್ತದೆ. ಮನುಷ್ಯನನ್ನು ಮನುಷ್ಯ ನಂಬಬೇಕು ಅನ್ನುವ ಸಂದೇಶವು ಈ ಕಥೆಯಲ್ಲಿ ಕಂಡುಬರುತ್ತದೆ. ಇನ್ನು 5ನೆಯ ಕತೆ ಯಾರೂ ಅರಿಯದ ವೀರ. ಅಸಾಮಾನ್ಯ ತ್ಯಾಗ ಸಾಹಸಗಳನ್ನು ಮೆರೆದು ಯಾರ ಕಣ್ಣಿಗೂ ಬೀಳದೆ ಹೋಗುವಂತಹ ವ್ಯಕ್ತಿಯೊಬ್ಬನ ಕತೆ. ಯಾರೂ ಅರಿಯದ ವೀರ. ತುಂಬು ಹೊಳೆಯಲ್ಲಿ ಸುಬ್ಬಣ್ಣಗೌಡರ ಕುಟುಂಬವನ್ನು ದಾಟಿಸುವ ಪ್ರಸಂಗದಲ್ಲಿ ದೋಣಿಯ ಭಾರ ಹೆಚ್ಚಾಗತ್ತೆ. ಎಲ್ಲರೂ ಮುಳುಗಿ ಹೋಗುವ ಅಪಾಯ ಸಂಭವವನ್ನು ಅರಿತಂತಹ ತಾನು ನದಿಗೆ ಯಾರಿ ಆ ಕುಟುಂಬವನ್ನು ಕಷ್ಟದಿಂದ ಪಾರು ಮಾಡಿದ ವೀರನೇ ಲಿಂಗ. ಆದರೆ ತನ್ನ ಈ ತ್ಯಾಗಕ್ಕೆ ಪ್ರತಿಫಲವನ್ನು ಪಡೆದುಕೊಳ್ಳುವ ಕಿಂಚಿತ್ ಆಸೆಯನ್ನು ಕೂಡ ತೋರದವನು ಈ ಅವಘಡಕ್ಕೆ ತಾನು ಜಾರಿ ಬಿದ್ದುದೇ ಕಾರಣವೆಂದು ಹೇಳಿಕೊಳ್ಳುತ್ತಾನೆ. ಈಜಿಕೊಂಡು ಬದುಕಿ ಬಂದಾಗ ಸತ್ಯ ಸಂಗತಿಯನ್ನು ಬಲ್ಲ ಗೌಡರ ಅನುತಾಪ ಸಂತಾಪಗಳು ಅವನನ್ನು ಮತ್ತೆ ಜೀವಂತವಾಗಿ ಕಂಡಾಗ ಅವರಿಗಾಗ್ತಕ್ಕಂತಹ ಆನಂದ ಆಶ್ಚರ್ಯಗಳು ಲಿಂಗನ ವೈಯಕ್ತಿಕ ಬಾಳುವೆಯ ದುರಂತ ಅವಜ್ಞೆ ಅಪಮಾನಗಳ ಹಿನ್ನೆಲೆಯಲ್ಲಿ ತುಂಬ ಪರಿಣಾಮಕಾರಿ ನಿರೂಪಣೆಯನ್ನು ಪಡೆದುಕೊಂಡಿದೆ. ಕರಾಳ ರಾತ್ರಿಯ ಸುರಿಮಳೆಯ ಉಕ್ಕೇರಿದ ಪ್ರವಾಹದ ವರ್ಣನೆ ಇದಕ್ಕೆ ಸಾಹಿತ್ಯಿಕ ಸೌರಭವನ್ನು ಕಲಾತ್ಮಕ ಸೌಂದರ್ಯವನ್ನು ಕತೆಗೆ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು 6ನೆಯ ಕತೆ ಹೋಳಿಗೆ ಪ್ರತಿಜ್ಞೆ. ಈ ಕಥೆಯಲ್ಲಿ ಬಾಲ್ಯದ ಸೊಗಡಿನ ಕಥೆಯೊಂದು ಈ ಸಂಕಲನದಲ್ಲಿದೆ. ಇಲ್ಲಿ ಬರುವ ಕಥೆಗಾರರ ಮಿತ್ರರೊಬ್ಬರು ಬಾಲ್ಯದಲ್ಲಿ ನಡೆದ ಒಂದು ಘಟನೆಯಿಂದಾಗಿ ಹೋಳಿಗೆ ತಿನ್ನುವುದೇ ಇಲ್ಲವೆನ್ನುವ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಅದನ್ನು ಜೀವನ ಪರ್ಯಂತ ಪಾಲಿಸಿಕೊಂಡು ಬಂದಿರ್ತಾರೆ. ಆ ಕತೆ ಕೇಳಿದ ಕಥೆಗಾರ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಪ್ರತಿಜ್ಞೆಯಿಂದ ಆದ ಪ್ರಯೋಜನವಾದರೂ ಏನು, ಅದನ್ನು ಪಾಲಿಸಿಕೊಂಡು ಬರಬೇಕಾದ ಅಗತ್ಯವಾದರೂ ಏನು ಎಂದು ಕೇಳ್ತಾರೆ. ಆಗ ಮಿತ್ರರು ಹೇಳ್ತಕ್ಕಂಥ ಮಾತು ಭಾಳ ಸೊಗಸಾಗಿದೆ, ಸ್ವಾರಸ್ಯಕರವಾಗಿದೆ. ಅವ್ರು ಹೇಳ್ತಾರೆ,
ಹೋಳಿಗೆ ತಿನ್ನುವುದು ಬಿಡುವುದರಲ್ಲಿ ಯಾವ ಮಹತ್ವೂ ಇಲ್ಲ. ಆದರೆ ಇಂದಿನವರೆಗೆ ಪ್ರತಿಜ್ಞೆಯನ್ನು ಪಾಲಿಸುವರೆಂಬ ಮನೋಭಾವ ನನ್ನ ಧರ್ಮಬುದ್ಧಿಗೆ ಬಲಕಾರಿಯಾಗುತ್ತದೆ, ನನ್ನ ಚಿತ್ತಶುದ್ಧಿಗೆ ಸಹಕಾರಿಯಾಗಿರುತ್ತದೆ. ದೊಡ್ಡ ಕಾರ್ಯಗಳಿಗಿಂತಲೂ ಎಷ್ಟೋ ಶ್ರೇಷ್ಠವಾದವುಗಳೆಂದು ನನ್ನ ನಿಶ್ಚಲವಾದ ಅಭಿಪ್ರಾಯ. ಮಹಿಮೆ ಕಾರ್ಯಗಳಲ್ಲಿಲ್ಲ, ಕಾರ್ಯ ಮಾಡಿರುವ ಚಿತ್ತವೃತ್ತಿಯಲ್ಲಿದೆ ಎಂದು ಹೇಳುತ್ತಾರೆ. ಇನ್ನು 7ನೇ ಕತೆ ಮಾಯದ ಮನೆ. ಇದು ಒಂದು ದೆವ್ವದ ಕಥೆಯನ್ನು ಒಳಗೊಂಡಿದೆ. ವೈದ್ಯರು ಧನಪಿಸಾಚಿಗಳಾಗಿ ಕೇವಲ ಹಣಕ್ಕಾಗಿ ವೃತ್ತಿಯನ್ನು ಮಾಡದೆ ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂಬ ಅಂಶವನ್ನು ಅತ್ಯಂತ ಭಯಾನಕ ವಾತಾವರಣವನ್ನು ಸೃಷ್ಟಿಸುವ, ಹೆಚ್ಚು ಕಾಲ್ಪನಿಕವೆಂದು ತೋರುವ ಮಾಯದ ಮನೆ ಕಥೆಯ ವಸ್ತುವಾಗಿ ಕಾಣಿಸ್ಕೊಳ್ತದೆ. ಇನ್ನು 8ನೆಯ ಕತೆ ದೆವ್ವದ ಕಾಟ. ಒಬ್ಬ ಹಳಿಯನ ಪ್ರಸಂಗ ಈ ಕಥೆಯಲ್ಲಿ ಬರುತ್ತದೆ. ಆದರೆ ತದ್ವಿರುದ್ಧವಾದ ನೆಲೆಯಲ್ಲಿ ತನ್ನ ದಣಿಯನ್ನು ಒಕ್ಕಲೆಬ್ಬಿಸುವ ಸಲುವಾಗಿ ಆಳು ಮುತ್ತಣ್ಣ ತಾನೇ ಮನೆಯ ಮೇಲೆ ಕಲ್ಲು ತೂರಿ ದೆವ್ವದ ಕಾಟದ ಭ್ರಮೆಯನ್ನು ಮೂಡಿಸುವಲ್ಲಿ ಮೊದಲಿಗೆ ಸಫಲನಾದರೂ ಕೊನೆಗೆ ಸಿಕ್ಕಿಬೀಳುವುದು ಇಲ್ಲಿಯ ಕಥಾವಸ್ತು. ದೆವ್ವದ ಕಾಟವನ್ನು ದೂರ ಮಾಡುವ ಪ್ರಯತ್ನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮುಗ್ಧತೆಯನ್ನು ನಡೆಸುತ್ತಿರುವ ಮುತ್ತಣ್ಣ ಮಾನವೀಯ ಔದಾರ್ಯ ಮತ್ತು ಸಜ್ಜನಿಕೆಗಳ ಪ್ರತೀಕವಾಗಿರುವ ರಾಯರು. ಈ ಪಾತ್ರಗಳು ತುಂಬ ಪರಿಣಾಮಕಾರಿಯಾಗಿ ಕಥೆಯಲ್ಲಿ ಮೂಡಿಬಂದಿದೆ. ಅಂತೆಯೇ ಕತ್ತಲಿನ ವರ್ಣೆಯು ಕಥೆಗೆ ತುಂಬ ಪೋಷಕವಾಗಿ ಬಂದಿದೆ. ಇವೆಲ್ಲ ಈ ಕಥೆಯನ್ನು ಕನ್ನಡದ ಶ್ರೇಷ್ಠ ಕಥೆಗಳಲ್ಲಿ ಒಂದಾಗಿಸಿದೆ ಅನ್ನಬಹುದು. ಇನ್ನು ಈ ಕಥಾ ಸಂಕಲನದ ಕೊನೆಯ ಕತೆ ಶ್ರೀಮನ್ಮೂಕವಾಗಿತ್ತು. ಮಲೆನಾಡಿನಲ್ಲಿ ಕೆರೆಯೂರು ಎಂಬ ಒಂದು ಊರು. ಕೆರೆಯ ಪಕ್ಕ ಮನೆ ಇರೋದರಿಂದ ಅದಕ್ಕೆ ಈ ಹೆಸರು ಬಂದಿದೆ. ಅಲ್ಲಿ ರಂಗನೆಂಬ ಗೇಣಿದಾರ ರೈತನ ಗುಡಿಸಲಿದೆ. ಅದರಲ್ಲಿ ಅವನ ಹೆಂಡತಿ ನಾಗಿಯೂ ಮಗ ಶೇಷನು ವಾಸವಾಗಿರ್ತಾರೆ. ಇವರು ಕೆಲವು ಎಮ್ಮೆಗಳನ್ನು ಜೀವನ ಉಪಯೋಗಕ್ಕಾಗಿ ಸಾಕಿರ್ತಾರೆ. ಅವುಗಳಲ್ಲಿ ತಾಯಿಯಾಗಿರುವ ಸೊಟ್ಟ ಕೋಡಿನ ಎಮ್ಮೆ ಮನೆಗೆ ಅವತ್ತು ಬಂದಿರಲಿಲ್ಲ. ಕರು ಹುಷಾರಿಲ್ಲದ ಸ್ಥಿತಿಯಲ್ಲಿ ಕೂಗಿದ ಸದ್ದನ್ನು ಕೇಳಿ ಮಗನ ಜೊತೆ ಊಟಕ್ಕೆ ಕೂತಂತಹ ರಂಗ ಆ ಸಮಯದಲ್ಲಿ ಕರುವಿನ ಪರಿಸ್ಥಿತಿಯನ್ನು ನೋಡಿ ಊಟ ಮಾಡದೆ ಎಮ್ಮೆಯನ್ನು ಹುಡುಕಿಕೊಂಡು ಹೋಗ್ತಾನೆ. ನಾಗಿ ಊಟ ಮಾಡಿ ಅಂದರೂ ಕೂಡ ಕೇಳದೆ ಹಸುವಿನಲ್ಲಿ ಹೊರಡ್ತಾನೆ. ರಂಗನು ತನ್ನ ಪ್ರಯಾಣದಲ್ಲಿ ಒಟ್ಟು 3 ಮನೆಗಳನ್ನು ಭೇಟಿ ಮಾಡ್ತಾನೆ. ಮೊದಲನೇದಾಗಿ ದೀವರಾದ ಚೌಕಿ ಮನೆಗೆ ಸುಬ್ಬನಾಯ್ಕರ ಮನೆಗೆ ಹೋಗ್ತಾನೆ. ಎರಡನೆಯದಾಗಿ ಕೀರಣಕೇರಿಯ ಜೋಯಿಸರಾದಂತಹ ಶಂಕರ ಶಾಸ್ತ್ರಿಯವರ ಮನೆಗೆ. ಮೂರನೆಯದಾಗಿ ನಾಲೂರಿನ ಸಾಹುಕಾರರಾದ ನಾಗಣ್ಣಗೌಡರ ಮನೆ. ಈ 3 ಮನೆಗಳನ್ನು ಭೇಟಿಯಾಗ್ತಾನೆ. ಇನ್ನು ಮನ್ಮೂಕ ಪದದಲ್ಲಿ ಮನುಷ್ಯರಂತೆ ಮಾತನಾಡಲಾಗದ ಮೂಕ ಪ್ರಾಣಿ ಎಂಬರ್ಥದ ವಿವರಣೆಯನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಎಮ್ಮೆಯು ನಡೆದ ಘಟನೆಗಳಿಂದ ವಿಸ್ಮಯಪಟ್ಟು ಮೂಕವಾಯಿತು ಎಂಬಂಥ ಅರ್ಥವೂ ಕೂಡ ಇಲ್ಲಿ ಇದೆ ಅಂತ ನಾವು ಗುರುತಿಸ್ಬೋದು. ಇನ್ನು 2ನೆಯ ಕಥಾ ಸಂಕಲನ ನನ್ನ ದೇವರು ಮತ್ತು ಇತರ ಕಥೆಗಳು. ಅದರ ಮೊದಲ ಕತೆ ನನ್ನ ದೇವರು. ಈ ಕಥೆಯಲ್ಲಿ ಬರುವ 3 ಪಾತ್ರಗಳಿಗೆ ಹೆಸರೇ ಇಲ್ಲದಿರುವುದು ಒಂದು ವಿಶೇಷ. ಆದರ್ಶಗಳ ಆರಾಧಕನಾಗಿದ್ದು ಹುಚ್ಚನೆಂಬ ಪಟ್ಟಗಟ್ಟಿಸಿಕೊಂಡಿರುವ ವ್ಯಕ್ತಿ
ಭಗ್ನವಾದ ಯೌವನದ ಕನಸುಗಳಿಂದಾಗಿ ತಪಿಸುತ್ತಿರುವ ತನ್ನ ಬಗ್ಗೆ ಅವನು ತೋರಿದ ಅನುಕಂಪವನ್ನೇ ತಪ್ಪಾಗಿ ಅರ್ಥೈಸಿಕೊಳ್ಳುವ ತರುಣಿ ಇಲ್ಲಿಯ ಪ್ರಮುಖ ಪಾತ್ರಗಳು. ರೋಗಗ್ರಸ್ತನಾಗಿ ಕೊನೆಯುಸಿರನ್ನೆಳೆದ ತಮ್ಮನನ್ನು ಮಾನವೀಯ ಕಾರುಣ್ಯದಿಂದ ಸೇವಿಸುವ ಆ ಉಚ್ಚ ಪರಿಸ್ಥಿತಿಯ ದುರ್ಲಾಭ ಪಡೆದುಕೊಳ್ಳದೆ ಆ ತರುಣಿಯಲ್ಲಿ ಭಾವಪರಿವರ್ತನೆಯನ್ನು ಉಂಟು ಮಾಡಿ ಅವಳ ಪಾಲಿಗೆ ದೇವರಾಗಿ ಪರಿಣಮಿಸುವ ಬಗೆ ಅದ್ಭುತವಾಗಿ ಮೂಡಿಬಂದಿದೆ. ಇಲ್ಲಿಯೂ ಪ್ರಕೃತಿ ವರ್ಣನೆ ವಿವಿಧ ಮನೋಭಾವಗಳಿಗೆ ಪೋಷಕವಾಗಿ ಮತ್ತು ಪೂರಕವಾಗಿ ಬಂದಿದೆ. ಕವಿಯ ಮನೋವಿಶ್ಲೇಷಣೆಯ ಅರಿವು ಮತ್ತು ಸಾಮರ್ಥ್ಯಗಳಿಂದಾಗಿ ಈ ಕತೆ ವಿಶಿಷ್ಟ ಆಯಾಮಗಳನ್ನು ಪಡೆದುಕೊಳ್ಳುತ್ತದೆ. ಇನ್ನು ಎರಡನೆಯ ಕತೆ ಸಾಲದ ಮಗು. ಬಂಡವಾಳಶಾಹಿಕೋರರ ದೌರ್ಜನ್ಯಕ್ಕೆ ತುತ್ತಾದ ಅಮಾಯಕ ಬಾಲಕನ ಕತೆ ಓದುಗರ ಮನವನ್ನು ಕಲಕುತ್ತೆ. 300 ರೂಪಾಯಿ ಸಾಲಕ್ಕೆ ಜೀತದ ಹಾಳಾಗಿ ಗೌಡರ ಮನೆಯಲ್ಲಿ ಕೆಲಸಕ್ಕೆ ಸೇರದ ಸುಬ್ಬ ಮುಗ್ಧ ಬಾಲಕನ ಸಾವನ್ನು ಮನಸ್ಸಿಗೆ ನಾಟುವ ರೀತಿಯಲ್ಲಿ ಕುವೆಂಪು ಅವರು ವಿವರಿಸಿದ್ದಾರೆ. ಅವನು ಸತ್ತದ್ದು ತಿಳಿದಾಗಲೂ ಒಡೆಯನಿಗೆ ಕಾಡುವುದು ತನ್ನ ಸಾಲದ ಚಿಂತೆಯೇ ಹೊರತು ಆ ಮಗುವಿನ ಸಾವಲ್ಲ. ಇನ್ನು ಮೂರನೆಯ ಕತೆ ಆದರ್ಶ ಸಾಧನೆ. ಈ ಕಥೆಯ ನಾಯಕ ಸನ್ಯಾಸಿಯಾಗ ಹೊರಟವನು, ಸನ್ಯಾಸವನ್ನು ಆದರ್ಶವೆಂದು ತಿಳಿದುಕೊಂಡವನು. ಇನ್ನು ನಾಲ್ಕನೆಯ ಕತೆ ಗಂಟು ಮತ್ತು ಗುಪ್ತಧನ. ಈ ಕಥೆಯಲ್ಲಿ ಸುಲಭವಾಗಿ ಶ್ರೀಮಂತನಾಗಲು ಬಯಸುವ ವ್ಯಕ್ತಿಯೊಬ್ಬ ಹೇಗೆ ಗಂಟು ಮತ್ತು ಗುಪ್ತಧನದ ಆಸೆಗೆ ಮೋಸದ ಮಾಂತ್ರಿಕನೊಬ್ಬನನ್ನು ನಂಬಿ ಇದ್ದಬದ್ದ ನಗನಾಣ್ಯಗಳನ್ನು ಕಳೆದುಕೊಂಡು ಮೋಸ ಹೋಗ್ತಾನೆ ಎನ್ನುವುದೇ ಈ ಕಥೆಯ ವಸ್ತು. ಇನ್ನು ಐದನೆಯ ಕತೆ ಮೀನಾಕ್ಷಿಯ ಮನೆ ಮೇಷ್ಟ್ರು. ಬಡತನದಿಂದಾಗಿ ಯೌವನ ಸಹಜವಾದ ಆಸೆ ಆಕಾಂಕ್ಷೆಗಳನ್ನು ಅದುಮಿಟ್ಟು ತರುಣ ಅಧ್ಯಾಪಕನೊಬ್ಬ ಕಲ್ಪನಾಶೀಲನಾಗಿ ತನ್ನ ಶಿಷ್ಯೆಯಲ್ಲಿಯೇ ತನ್ನ ಆರಾಧ್ಯ ಮೂರ್ತಿಯನ್ನು ಕಲ್ಪಿಸಿಕೊಂಡು ಅಂತಿಮವಾಗಿ ಆಶಾಭಂಗಕ್ಕೆ ಒಳಗಾದರೂ ಶಿಷ್ಯೆಯ ವರನಲ್ಲಿ ಕಂಡ ಸಜ್ಜನಿಕೆಯ ಪರಿಣಾಮವಾಗಿ ಭಾವಶುದ್ಧಿಯನ್ನು ಪಡೆದುಕೊಳ್ಳುವ ಸಹಜ ಚಿತ್ರಣ ತುಂಬ ಪರಿಣಾಮಕಾರಿಯಾಗಿ ಈ ಕಥೆಯಲ್ಲಿ ಮೂಡಿಬಂದಿದೆ. ಮೇಷ್ಟರ ಮನಸ್ಸಿನಲ್ಲಿ ಮೂಡುವ ಭಾವಾಲೋಕವನ್ನು ಅತ್ಯಂತ ಮನೋವೈಜ್ಞಾನಿಕವಾಗಿ ಚಿತ್ರಿಸುವುದು ಮುಗ್ಧ ಮನಸ್ಸಿನ ಕನ್ಯೆಯ ಮುಗುಳು ನಗೆಯನ್ನು ತನ್ನ ಪರವಾದ ಒಲವಿನ ಸ್ಪಂದನವೆಂದು ಭಾವಿಸುವುದು, ತಂದೆ ತಾಯಿಯರ ಸಹಜ ಸೌಜನ್ಯವನ್ನು ತನ್ನ ಅನುಕೂಲಕರವಾಗಿ ಅರ್ಥೈಸಿಕೊಳ್ಳುವುದು, ಶಿಷ್ಯೆಯ ವಿವಾಹದ ಸುದ್ದಿ ಮೂಡಿಸುವ ಮಾನಸಿಕ ತುಮುಲ, ಇವೆಲ್ಲ ಕಲೆಗಾರಿಕೆಯ ಕುಸುರಿ ಕೆಲಸದೊಂದಿಗೆ ಅದ್ಭುತವಾಗಿ ಈ ಕಥೆಯಲ್ಲಿ ಮೈದಾಳಿದೆ ಅನ್ನೋದನ್ನು ನೋಡಬಹುದು. ಇನ್ನು ಮುಂದಿನ ಕತೆ ಧನ್ವಂತರಿ ಚಿಕಿತ್ಸೆ. ಸಾಮಾಜಿಕ ಕಳಕಳಿ, ವಿಡಂಬನಾತ್ಮಕ ಶೈಲಿಯಲ್ಲಿ ಕತೆ ಮೈದೋರಿರುವುದನ್ನು ನಾವು ಕಾಣಬಹುದು. ಇದರಲ್ಲಿ ಕಾಣಿಸಿಕೊಳ್ಳುವ ವಿಶ್ವಾಮಿತ್ರ, ಪರಶುರಾಮರು ಕುವೆಂಪುರವರ ಸಮಾಜವಾದಿ ಚಿಂತನೆಯ ಪ್ರತೀಕವಾಗಿದ್ದಾರೆ.
ಉಳಿದ ಆದರ್ಶ ದೇವತೆಗಳು ಜನತೆಯ ನೋವು ಸಂಕಟಗಳನ್ನು ಕಿವುಡುಗೇಳುವ ಅಧಿಕಾರಿಶಾಹಿಯ ಹಾಗೂ ಸ್ವಾರ್ಥನಿರತ ರಾಜಕಾರಣಿಗಳ ಪ್ರತೀಕವಾಗಿದ್ದರೆ, ಎದೆನೋವಿನಿಂದ ನೆರಳುವ ರೈತನ ಚಿತ್ರ ಎಲ್ಲ ಆದರ್ಶವಾದಿ ಯೋಜನೆಗಳ ನಡುವೆಯೂ ಪರಿಹಾರ ಕಾಣದೆ ಉಳಿಯುವ ಜನಸಾಮಾನ್ಯರ ದುಸ್ಥಿತಿಯ ದುರಂತ ಚಿತ್ರದ ಪ್ರತಿಬಿಂಬವೇ ಆಗಿದೆ. ಈ ಶೋಷಣೆಯ ಸಾಮ್ರಾಜ್ಯವನ್ನು ತೊಡೆದು ಹಾಕಲು ಅಗತ್ಯವಾಗಿರುವ ಚಿಕಿತ್ಸೆ ಧನ್ವಂತರಿ ಚಿಕಿತ್ಸಕ ಕೆಳಕ್ಕಿಳಿದು ಬಂದು ಜನೋಪಕಾರಿಯಾಗದಿದ್ದರೆ ಶಿವನ ತಲೆಯಲ್ಲಿರುವ ಗಂಗೆಯೂ ವ್ಯರ್ಥ ಎಂಬುದನ್ನು ಧನ್ವಂತರಿಯೇ ವಿಶ್ವಾಮಿತ್ರನಿಗೆ ಮನಗಾಣಿಸುವ ಬಗೆಯಂತೂ ಅನ್ಯಾದೃಶ್ಯವಾಗಿದೆ. ಕತೆ ಪ್ರತೀಕಾತ್ಮಕವಾಗಿ ಧ್ವನಿಪೂರ್ಣವಾಗಿ ಸಾಗುವ ಇಂದಿಗೂ ತನ್ನ ಪ್ರಸ್ತುತೆಯನ್ನು ಉಳಿಸಿಕೊಂಡಿದೆ. ಅದಕ್ಕೆ ಮರಗಳಲ್ಲಿ ಅರಳಿ ಇದ್ದಂತೆ ಕತೆಗಳಲ್ಲಿ ಧನ್ವಂತರಿ ಚಿಕಿತ್ಸೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ವೈರಾಗ್ಯದ ಮಹಿಮೆ. ಈ ಕಥೆಯಲ್ಲಿಯೂ ನಾಯಕ ಸನ್ಯಾಸಿಯಾಗಿ ಹೊರಡ್ತಾನೆ. ನಂತರ ಸನ್ಯಾಸತ್ವ ಸಹಜವಾದುದಲ್ಲ, ನೈಸರ್ಗಿಕವಲ್ಲ, ಹಾಗಾಗಿ ನಿಸರ್ಗದ ವಿರುದ್ಧ ಹೊರಡಬಾರದು ಎನ್ನುವ ಸತ್ಯವನ್ನು ಕಂಡುಕೊಂಡು ಮತ್ತೆ ಸಂಸಾರಿಗಳಾಗ್ತಾರೆ. ಅದರಲ್ಲಿ ಸನ್ಯಾಸ ಮತ್ತು ಆಧ್ಯಾತ್ಮದ ನಡುವೆ ಗೊಂದಲ ಹುಟ್ಟಿ ಅದರ ಶೋಧನೆ ಅನ್ನೋದು ಇಲ್ಲಿ ನಡೀತದೆ ಅನ್ನುವುದು ಈ ಕಥೆಯ ವಸ್ತು. ಇನ್ನು ಈ ಕಥಾ ಸಂಕಲನದ ಕೊನೆಯ ಕತೆ ಔದಾರ್ಯ. ಕುವೆಂಪು ಅವರ ಬಾಲ್ಯದ ಗುರುಗಳಾದ ಡೇವಿಡ್ ಮಾಸ್ಟರ್ ಆಕಸ್ಮಿಕವಾಗಿ ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಿಸಿದಾಗ ಅವರ ಜೀವನದಲ್ಲಿ ನಡೆದ ಘಟನೆಯನ್ನು ಕುವೆಂಪು ಅವರಿಗೆ ಅವರು ಹೇಳ್ತಾರೆ. ಮೊದಲ ಹೆಂಡತಿ ಅನಾರೋಗ್ಯದಿಂದ ತೀರಿಕೊಂಡ್ಲು. ನನ್ನ ಮಗುವಾಗಿ ಎರಡನೇ ಮದುವೆಯಾದೆ. ಸ್ವಲ್ಪ ದಿನ ಚೆನ್ನಾಗಿದ್ದವು. ನಮ್ಮ ಸ್ಕೂಲಿನಲ್ಲಿ ಎರಡನೇ ಹೆಂಡತಿಗೆ ಕೆಲಸ ಸಿಕ್ತು. ಅವಳಿಗೆ ಅಲ್ಲಿಯೇ ಹೆಡ್ ಮಾಸ್ಟರ್ ಜೊತೆ ಸ್ನೇಹ ಅನ್ನೋದು ಬೆಳೀತು. ಇದನ್ನು ಹೇಳಿದ ದಿನವೇ ನನ್ನನ್ನು ಬಿಟ್ಟು ಅವಳು ಹೊರಟೋದ್ಲು. ನಾನು ಅವಳ ಬಗ್ಗೆ ಔದಾರ್ಯದಿಂದ ನಡೆದುಕೊಂಡೆ ಎಂದು ಅವರ ಕತೆ ಕೇಳಿ ಕುವೆಂಪು ಮನೆಗೆ ಹಿಂದಿರುಗುವಾಗ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ನಮಗೂ ಔದಾರ್ಯವಿರಬೇಕು ಎಂದು ಮನೆಯ ಕಡೆ ಹೆಜ್ಜೆಯನ್ನು ಹಾಕ್ತಾರೆ. ಇನ್ನು ಒಟ್ಟಾರೆ ಕತೆಗಳ ಸನ್ನಿವೇಶವನ್ನು ಗಮನಿಸಿದಾಗ ಕುವೆಂಪು ಅವರ ಕಥಾಲೋಕದ ಯಾವುದೇ ಕಥೆಯನ್ನು ತೆಗೆದುಕೊಂಡರೂ ಪ್ರಕೃತಿಯ ವರ್ಣನೆ ಅದರಲ್ಲಿ ಆಸುವಕ್ಕಾಗಿ ಅರ್ಥಪೂರ್ಣವಾಗಿ ಧ್ವನಿರಮ್ಯವಾಗಿ ಕಾಣಿಸಿಕೊಂಡಿರುವುದನ್ನು ನಾವು ನೋಡ್ಬೋದು. ಮತ್ತು ಓದುಗರ ಮನಸ್ಸಿನ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿರುವುದನ್ನು ನಾವು ಕಾಣ್ತೇವೆ. ಕಥೆಗಾರನಲ್ಲಿ ಕವಿಯ ಪ್ರತಿಭೆ ಹೇಗೆ ಕಾರ್ಯಶೀಲವಾಗಬಹುದೆಂಬುದಕ್ಕೆ ಅವರ ಕಥಾಲೋಕ ಅಪೂರ್ವವಾದ ನಿದರ್ಶನಗಳನ್ನು ಮುಂದಿರಿಸುತ್ತದೆ. ಹೀಗಾಗಿ ಕುವೆಂಪು ಅವರು ನಮ್ಮ ಅನನ್ಯ ಕಥೆಗಾರರಲ್ಲಿ ಒಬ್ಬರಾಗಿ ಉಳಿದುಕೊಳ್ಳುತ್ತಾರೆ ಅನ್ನುವುದನ್ನು ನಾವು ನೋಡ್ಬೋದು. ಇನ್ನು ಈ ಕಥೆಗಳಿಗೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ನಾವು ಗಮನಿಸ್ಬೋದು. ಒಂದನೇದು, ಸನ್ಯಾಸಿ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನದಲ್ಲಿ ಎಷ್ಟು ಕಥೆಗಳಿವೆ? 9. ಉತ್ತರ 9. ಎರಡನೇದು, ನನ್ನ ದೇವರು ಮತ್ತು ಇತರ ಕಥೆಗಳು ಪ್ರಕಟವಾದ ವರ್ಷ 1940.
ಮೂರನೇದು, ಯಾರೂ ಅರಿಯದ ವೀರನ ಹೆಸರೇನು? ಆತ ಲಿಂಗ. ಇದಿಷ್ಟು ಕೂಡ ಕುವೆಂಪು ಅವರ ಕಥಾ ಸಂಕಲನ ಬಗ್ಗೆ, ಕಥೆಗಳ ಹಿನ್ನೆಲೆ ಮತ್ತು ಅದರ ವಿಶ್ಲೇಷಣೆಯ ಅರಹನ್ನು ಈಗ ನಾವು ತಿಳ್ಕೊಂಡವು.